2023 ದಿನಾಂಕ 26/12/2023 ಕೃಷ್ಣಾ ಭಾಗ್ಯ ಜಲ ನಿಗಮ ಬೋರ್ಡ್ ಮೀಟಿಂಗ್ನಲ್ಲಿ ಚೀಫ್ ಮಿನಿಸ್ಟರ್ ಅಧ್ಯಕ್ಷರಿರ್ತಾರೆ, ನೀರಾವರಿ ಮಂತ್ರಿ ಉಪಾಧ್ಯಕ್ಷರಿರ್ತಾರೆ ಮತ್ತು ಸೆಕ್ರೆಟರಿ, ಪ್ರಿನ್ಸಿಪಲ್ ಸೆಕ್ರೆಟರಿ, MD ಅವರೆಲ್ಲ ಇರ್ತಾರೆ. ಆ ಮೀಟಿಂಗ್ ಭಾಳ ಇಂಪಾರ್ಟೆಂಟ್. ಮೀಟಿಂಗ್ನಲ್ಲಿ ನಮ್ಮ ಮೇಜರ್ 5 ಕೆಲಸಗಳು ಬಾಗಲಕೋಟೆಗೆ ಶಾಂಕ್ಷನ್ ಆಗಿ ವರ್ಕ್ ಆರ್ಡರ್ ಕೊಟ್ಟು ಕೆಲಸ ಪ್ರಾರಂಭ ಮಾಡಿದಂಥ 5 ಕೆಲಸಗಳನ್ನು ರದ್ದು ಮಾಡುವಂಥ ಹೀನ ಕೆಲಸವನ್ನು ಈ ಸರ್ಕಾರ ಮಾಡಿದೆ. ಮೊದಲನೇದ್ದು ಯೂನಿಟ್ 2 ಮತ್ತು 3ಕ್ಕೆ ಕನೆಕ್ಟ್ ಆಗುವಂಥ ಆನದಿನ್ನಿ ಜಾಕ್ವೆಲ್ ಮಾಡಿದ್ವಿ ನಾವು, 42 ಕೋಟಿ ರೂಪಾಯಿ. ಆನದಿನ್ನಿ ಜಾಕ್ವೆಲ್ ಅದು ಕ್ಯಾನ್ಸಲ್ ಆಯಿತು. ಎರಡನೇದ್ದು SBR ಟೆಕ್ನಾಲಜಿ 19 MLD ಸಿವರೇಜ್ ಟ್ರೀಟ್ಮೆಂಟ್ ಪ್ಲಾಂಟು ಮೊದಲನೇ ಯೂನಿಟ್ಗೆ ಮಾಡಿದ್ವಿ, 34 ಕೋಟಿ. ಅದು ಎಲ್ಲ ಆಗಿತ್ತು, ಅದು ಕ್ಯಾನ್ಸಲ್ ಆಯಿತು. ಮೂರನೇದ್ದು ರೋಡ್ ಫ್ರಮ್ ಸಂಗಮ್ ಕ್ರಾಸಿನಿಂದ ಡ್ಯಾಮ್ ಬಾರ್ಡರ್ವರೆಗೆ, ಅಂದ್ರೆ ಸಂಗಮ್ ಕ್ರಾಸಿನಿಂದ ಭಗವತಿ ಅಚ್ಚನೂರವರೆಗೆ ಮೊದಲು ನಾವು PWDಯಿಂದ ಮಾಡಿದ್ವಿ. ಅಲ್ಲಿಂದ ಮುಂದಿನ ರೋಡನ್ನು PWD ಒಳಗೆ ಆಗೋದಿಲ್ಲ ಅಂಥೇಳಿ ಆಲ್ಮಟ್ಟಿವರೆಗೂ ಆ ನ್ಯಾಷನಲ್ ಹೈವೇ ತಲುಪಿಸ್ಬೇಕಾಗಿತ್ತು. 16 ಕಿಲೋಮೀಟರ್ ರಸ್ತೆಯನ್ನು ಅದನ್ನು ಪೂಜಾ ಕೂಡ ಮಾಡಿದ್ದೆ ನಾನು, ಎಲೆಕ್ಷನ್ಗಿಂತ ಮುಂಚೆ ಪೂಜೆ ಮಾಡಿದ್ದೆ. ಅದರದ್ದು 28 ಕೋಟಿ ರೂಪಾಯಿ. ಆ ಕೆಲಸನೂ ಕ್ಯಾನ್ಸಲ್ ಆಯಿತು. ಆಮೇಲೆ ರೋಡ್ ಫ್ರಮ್ ಓಲ್ಡ್ ಬಾಗಲಕೋಟ್ ಟು ROB ನೀರ್ಲಿಕೇರಿ 3ನೇ ಯೂನಿಟ್ಗೆ, ಇಲ್ಲೇನು ರೈಲ್ವೆ ಸ್ಟೇಷನ್ ROBಯಿಂದ ಇಳಿದು ವಾಯ ಸಿಕ್ಕೇರಿಯಿಂದ ನೀರ್ಲಿಕೇರಿ ರೈಲ್ವೆ ಗೇಟ್ವರೆಗೆ ನಾವು ಹೋಗ್ತೀವಿ. ಅದು 3ನೇ ಯೂನಿಟ್ಟಿಗೆ ಅಟ್ಯಾಚ್ಡ್ ಆಗುತ್ತೆ. ಅದನ್ನು PWD ರೋಡ್ ಇದ್ದರೂ ಕೂಡ ನಾವೇ ಡೆವಲಪ್ ಮಾಡಬೇಕು ಅಂಥೇಳಿ ಅದಕ್ಕೆ ಎಲ್ಲ ಮಾಡಿದ್ವಿ. ಅದು 45 ಕೋಟಿ ರೂಪಾಯಿದ್ದು, ಅದು ಕೂಡ ಕ್ಯಾನ್ಸಲ್ ಆಯಿತು. ಇನ್ನು ಇವು 4 ಕೆಲಸ ಕೂಡಿ 149 ಕೋಟಿ. ಈ 4 ಕೆಲಸ 149 ಕೋಟಿ ಹಿಡಿದು ಬೇವಿನ ಮಟ್ಟಿ ಮುಂದೆ ಆಶಾ ಮೇನ್ ರೋಡಿಗೆ ಕೂಡುದು. ಅಲ್ಲಿಂದ ಈಗ ಚತುಷ್ಪಥ ಬಂದ್ಬಿಡತ್ತಲ್ಲ, ಸಿರೂರು ಕ್ರಾಸ್ನಿಂದ ಗದ್ದನಕೆರೆ ಕ್ರಾಸ್ವರೆಗೆ. ಇದನ್ನೂ ಒಂದು ಚತುಷ್ಪಥ ಮಾಡಿಬಿಟ್ರೆ ಹೊನ್ನಕಟ್ಟಿ ಕ್ರಾಸಿನವರೆಗೆ ಅದು ಕೂಡ ಈ 234 ಕೋಟಿ ವರ್ಕ್. 5 ವರ್ಕ್ಗಳು 26/12/2023 ಬೋರ್ಡ್ ಮೀಟಿಂಗ್ನಲ್ಲಿ ರದ್ದು ಮಾಡಿದ್ದಾರೆ. ಇದನ್ನು ನಾನು ಬಲವಾಗಿ ಖಂಡಿಸ್ತೀನಿ. ಇದನ್ನು ಬೇಗ 5 ವರ್ಕ್ಗಳಿಗೆ ಅಪ್ರೂವಲ್ ಕೊಟ್ಟದ್ದನ್ನು ಪ್ರಾರಂಭ ಮಾಡಬೇಕು, ಆ ಕೆಲಸ ಪ್ರಾರಂಭ ಆಗಬೇಕು. ಎರಡನೇದು ನಿಮಗೆ ಗೊತ್ತಿರುವಂಗೆ 200 ಕೋಟಿ ರೂಪಾಯಿ ನಮ್ಮದು ಕಾರ್ಪಸ್ ಫಂಡ್ ಇತ್ತು. 185 ಕೋಟಿ ಪ್ಲಸ್ 50 ಲಕ್ಷ ರೂಪಾಯಿ ನಮ್ಮದು ಕಾರ್ನರ್ ಸೈಟ್ ಮಾರಿದ್ದ ರೊಕ್ಕಿತ್ತು. 385.85 ಕೋಟಿ 50 ಲಕ್ಷ ನಮ್ಮ ಹತ್ರ BTDAದಲ್ಲಿ ಇತ್ತು. ಅದನ್ನು ಸರ್ಕಾರದವರು ತೊಗೊಂಡೋಗಿ ಈಗೇನೋ ನಾನು ತಿಳ್ಕೊಂಡೆ, ಅನಧಿಕೃತವಾಗಿ ಅಥವಾ ಅಧಿಕೃತವಾಗಿ ತಿಳ್ಕೊಂಡೆ, ಬರೀ 50 ಕೋಟಿ ವಾಪಸ್ ಕೊಟ್ಟಾರೆ. ಅದು ಮೊನ್ನೆ ಬಿಲ್ ಪೆಂಡಿಂಗ್ ಉಳಿದು ಅಂಥೇಳಿ ಕಾಂಟ್ರಾಕ್ಟರ್ ಎಲ್ಲ ಬೊಬ್ಬೆ ಹೊಡೆಯೋದಕ್ಕೆ ಶುರು ಮಾಡಿದ ಮೇಲೆ 50 ಕೋಟಿ ಕೊಟ್ಟಾರ. ಆ 385.5 50 ಲಕ್ಷ 385 ಕೋಟಿ 50 ಲಕ್ಷ ಅದನ್ನು ಬಡ್ಡಿ ಸಮೇತ ವಾಪಸ್ BTDAಗೆ ಜಮಾ ಕೊಡಬೇಕು. 500 ರೂಪಾಯಿ ಕಾರ್ಪಸ್ ಫಂಡ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಗುರಿ ಇತ್ತು. ಸಿಟಿ ಮೇಂಟೈನ್ ಮಾಡೋದು ಭಾಳ ಕಷ್ಟ ಇದೆ, ಅದಕ್ಕೆ ಅದನ್ನ ಅಮೌಂಟನ್ನು ವಾಪಸ್ ಕೊಡಬೇಕು ಅಂತ ಹೇಳಿ ನಾನು, ಯಾಕಂದ್ರೆ ಕಾರ್ನರ್ ಸೈಟ್ ಅಂದ್ರೆ ಅದು ನಮ್ಮ ದುಡ್ಡು, ಅದು ಮಾರಿದ್ದು. ಅದನ್ನು ಇದು ಕಾರ್ಪಸ್ ಫಂಡು ಕೂಡ ನಮ್ಮ ದುಡ್ಡೇ. ಇದು ಕಾರ್ನರ್ ಸೈಟ್ ಮಾರಿ ಬಂದಂಥ ದುಡ್ಡೇ ಅದು. ಅದನ್ನು ತೊಗೊಂಡು ಹೋಗುವಂಥ ಅಧಿಕಾರ ಸರ್ಕಾರಕ್ಕಿಲ್ಲ. ಅದನ್ನು ವಾಪಸ್ ಜಮಾ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ರೋಡ್ ಫ್ರಮ್ APMC ಕ್ರಾಸ್ನಿಂದ ನವನಗರ, ಈಗ APMC ಕ್ರಾಸ್ನಿಂದ ಆ ಕಡೆ ಚತುಷ್ಪಥ ಐತಿ, ಎಲ್ಲಿವರೆಗೆ ಹುಬ್ಳಿ ರೋಡ್ವರೆಗೆ. ಇಲ್ಲಿ ಯಾವುದಿದು ಕಿರ್ಸೂರು ಬೇವಿನ ಮಟ್ಟಿಯಿಂದ ಹಿಡಿದು ಇದರವರೆಗೆ ಸಿಂಗಲ್ ರೋಡ್ ಇತ್ತದು. ಅದನ್ನು 85 ಕೋಟಿ ರೂಪಾಯಿ ಖರ್ಚಿನಲ್ಲಿ ಮತ್ತೊಂದು ROB ಮಾಡಿ ಅದನ್ನು ಕೂಡ ಚತುಷ್ಪಥ ಮಾಡಬೇಕು ಅನ್ನುವಂಥದ್ದು ಅಪ್ರೂವಲ್ ಆಗಿತ್ತು. 85 ಕೋಟಿ, ಅದು ಕೂಡ ಕ್ಯಾನ್ಸಲ್ ಆಯಿತು. ಅಂದ್ರೆ 149 ಪ್ಲಸ್ 85 ಎಷ್ಟಾಯ್ತು? 239 ಆಯ್ತಾನೆ ಅಲ್ಲ, 185
149 ಕೋಟಿ, ಒಂದು 85 ಕೋಟಿ, 234 ಕೋಟಿಯ 5 ಪ್ರಮುಖ ಯೋಜನೆಗಳು ಅಪ್ರೂವ್ ಆಗಿ ಪೂಜೆ ಆಗಿ ಕೆಲಸ ಪ್ರಾರಂಭ ಆಗಬೇಕಾಗಿದ್ದು ಅದನ್ನು ಬೋರ್ಡ್ನೊಳಗಿಟ್ಟು ಕ್ಯಾನ್ಸಲ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಾವು ಮೂರನೇ ಹಂತದಲ್ಲಿ ಕೇಳಾಕತ್ತೀವಿ. ಅದ ಮಾಡಿರ್ಬೋದು, ಬಟ್ ನಮ್ಮ ಇವು ಏನದಾವಲ್ಲ ಕೆಲಸ ಅಪ್ರೂವಲ್ ಆಗಿ ಟೆಂಡರ್ ಅದನ್ನು ನಿಲ್ಸಕ್ಕೆ ಬರೋದಿಲ್ಲ. ಈಗ ನಾವು ಇದು 2ನೇ ಹಂತ, 3ನೇ ಹಂತ ಅಲ್ಲ ಇದು. ಈಗ ನಮಗಿದು 2ನೇ ಹಂತದ್ದು. ಅವೆಲ್ಲ ಅಪ್ರೂವಲ್ ಆದದ್ದು. ಈಗ ಲಿಫ್ಟ್ ಇರಿಗೇಷನ್ನು 47,000 ಎಕರೆ ನೀರಾವರಿ ಆಗ್ತಿತ್ತು. ಅದಕ್ಕೂ ಈ ಮುಳುಗಡೆಗೆ ಏನು ಸಂಬಂಧ ಇಲ್ಲ. ಮುಚ್ಗಂಡಿ ಕೆರೆ ತುಂಬಿ ಮಾಡ್ಯಾರ ನೋಡ್ರಿ, ಹೋಗಿ ನೀರು ಹೆಂಗೆ ಬೀಳ್ತದೆ. ಇಷ್ಟು ಸಣ್ಣ ನೀರು ಬೀಳೋದಿಲ್ಲ. ಅದಕ್ಕೂ 49 ಕೋಟಿ ಇದು ಮಾಡಿ ಅದು ಟೆಂಡರ್ ಆಗಿ ಎಲ್ಲ ಆಗ್ಯದ. ಅದು ಇನ್ನೂ ತನಕ ಕೆಲಸ ಮುಗಿಯೋದಿಲ್ಲ. ಬರೇ ಕಾಂಟ್ರಾಕ್ಟರ್ಗಳಿಗೆ ಹರಾಸ್ಮೆಂಟ್ ಮಾಡೋದು. ಪೇಮೆಂಟ್ ಇಲ್ಲ ಈ ಸರ್ಕಾರದಲ್ಲಿ, ದುಡ್ಡು ಕೊಡ್ತಾ ಇಲ್ಲ. ಏನು ಅಭಿವೃದ್ಧಿ ಅಂತೂ 1 ವರ್ಷ ಆಗಕ್ಕೆ ಬಂತು. ನೀವು ನೋಡ್ತಾ ಇದ್ದೀರಲ್ಲ ಪ್ರೆಸ್ನವರು, ಎಲ್ಲಿ ಅಭಿವೃದ್ಧಿ ಕೆಲಸನ ಕಾಣ್ತಾ ಇಲ್ಲ. ಅದಕ್ಕೆ ನಿಮ್ಮದು ಒಂದು ಕರ್ತವ್ಯ ಅದ. ಪ್ರಜಾಪ್ರಭುತ್ವದ 4ನೇ ಹಂಗ ಅಂತೀವಿ ನಾವು ನಿಮಗೆ. ಮಂದಿ ಹಿಂಗೆ ಸುಮ್ ಕೂತಾರೆ ಹೆಂಗೆ? ಧನ್ಯವಾದ ಎಲ್ಲರಿಗೂ. ಬರ್ದಿರಿ, ನೀವು ಬರ್ದಿರೋದು. ಇನ್ನೂ ಒಂದು ಅದರೊಳಗೆ ಸೇರಿಸುವರಿ SCP TSP SC STಗಳಿಗೆ ನಾವು ಬೋರ್ವೆಲ್ಗೆ ನೀರಾವರಿ ಸೌಲಭ್ಯ 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು. 2.5 ಕೋಟಿ SC, 2.5 ಕೋಟಿ STಗಳಿಗೆ. ಅವು ಕೂಡ ಅದನ್ನು ಬಂದಾಗ್ಯಾವ. ಅವು ಬಂದ್ ಮಾಡ್ಯಾರ. SCP TSP 5 ಕೋಟಿ ಅದು ಕೂಡ ಬಂದಾಗ್ಯಾವ. ನಾವು ಹೋಗಿ ಕೇಳಿದ್ರೆ ಅದು ಇನ್ನೂ ಫೈಲ್ ಅಲ್ಲೇ ಐತ್ರಿ, ಹೊರಗೆ ಬಂದಿಲ್ಲ ಅಂತಾರೆ. ಕೇಳಿದ್ರೆ ಬೋರ್ವೆಲ್ ಕೊರ್ಸಕ್ಕೆ ಅನುದಾನ ಅವ್ರಿಗೆ ನೀರಾವರಿ ಮಾಡಿ ಕೊಡ್ಬೇಕಂತಿರ್ತದೆ. ನೀವು ನೋಡ್ತಾರೆ ಈಗ ಅಷ್ಟೇ ರಾಜ್ಯ ಮಟ್ಟದಲ್ಲಿ 11,144 ಕೋಟಿ SCP TSP ಹಣನ ತೊಗೊಂಡಾರ, ಬಳಕೆ ಮಾಡ್ಯಾರ, ಆ ಜನಾಂಗಕ್ಕೆ ಮೋಸ ಮಾಡ್ಯಾರ ಅಂತಲೂ ಪ್ರೆಸ್ ಮೀಟ್ ಆಗ್ಯದ. ಬೆಂಗಳೂರು ಲೆವೆಲ್ನೊಳಗೆ ಆಗ್ಯದ. ಆದರೆ ಇದು ಮುಳುಗಡೆ ಊರು ಗೂಡ ಮತ್ತು BTDA ಮತ್ತು ನಗರಸಭೆ ಇವೆಲ್ಲನೂ ಇಂದ ನಾವು ನೀಟಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಇವತ್ತೇನೂ ಕಾಣ್ತಾನೇ ಇಲ್ಲ. ತೊಂದರೆ ಕೊಡುವಂಥದ್ದು, ಕೇಸ್ ಹಾಕಿ ತೊಂದರೆ ಕೊಡುವ. ಇವತ್ತೀಗ ಇಲೆಕ್ಷನ್ ಮುಗಿದು 1 ವರ್ಷ ಆಯ್ತು, ಇಲ್ಲಿವರೆಗೂ ಏನು ನೋಟಿಸ್ ಬಂದಿಲ್ಲ. ಇವತ್ತು ಬಂದದ್ದು ನೋಟಿಸ್. ಅದು ನಾನು ರಾಜ್ಯದವ್ರಿಗೆ ಮಾತಾಡೀನಿ, ಅದನ್ನು ಕಳಿಸಂದು ಯಾರ ಮತ್ತು ಇಲ್ಲಿ ವಕೀಲರಿಗೆ ಕಳಿಸ್ತೀವಿ. ಕಾನೂನು ಇದೆ, ಅದು ಮಾತು ಬೇರೆ. ಅಂದರೆ ಪೊಲೀಸರು ಈ ರೀತಿ ವರ್ತನೆಯನ್ನು ಮಾಡ್ತಕ್ಕಂಥದ್ದು. ಲೋಕಸಭೆಯಲ್ಲಿ ಇವತ್ತು ವಾತಾವರಣ ಏನಿದೆ, ದೇಶದಲ್ಲಿ 17 ರಾಜ್ಯದಲ್ಲಿ ನಾವು ಸರ್ಕಾರ ನಮ್ಮದು, ಇಡೀ ದೇಶದಲ್ಲಿ 400ಕ್ಕಿಂತ ಹೆಚ್ಚು ಸೀಟ್ ತಂದು ಮತ್ತೊಮ್ಮೆ 3ನೇ ಅವಧಿಗೆ ಪ್ರಧಾನಮಂತ್ರಿ ಆಗೋದಕ್ಕೆ ಮೋದಿಯವರಿಗೆ ಇಡೀ ಜನ ಬೆಂಬಲ ಕೊಡ್ತಾರೆ. ಅಂಥ ಸಂದರ್ಭದಲ್ಲಿ ಈ ಥರದ ಉಪಾಧ್ಯಾಪಿ ಕೆಲಸ ಪೊಲೀಸರು ಮಾಡೋದು ನಾವು ಖಂಡಿಸ್ತೀವಿ. ಮೊನ್ನೆ ರಾಮ ಮಂದಿರ ಅಲ್ಲಿ ಕೆಲಸ ಪ್ರಾರಂಭ ಐತಿ, ಅವಾಗ ಹೋರಾಟ ಮಾಡಿದವ್ರ ಮೇಲೆ ಕೇಸ್ ಹಾಕ್ಯಾರ. ಮೊನ್ನೆ ನೀವು ನೋಡಿದಿರಿ ಅಲ್ಲ. ಇದು ಏನು ಸಣ್ಣತನ ಇದು ತೋರಿಸ್ತದ. ಪೊಲೀಸರದಕ್ಕಿಂತ ಅವ್ರು ಹಿಂದಿದ್ದವ್ರು ಇದನ್ನು ಮಾಡಿಸ್ತಾರ. ಅದಕ್ಕೆ ಇದನ್ನು ಇನ್ನೊಂದು ಸಾರಿ ಪೊಲೀಸರು ಅವ್ರ ಮಾತು ಕೇಳಿ ಈ ಥರ ಮಾಡೋದು ನಿಲ್ಲಿಸ್ಬೇಕಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ.